ಡೊನಾಲ್ಡ್ ಟ್ರಂಪ್ ತೆರಿಗೆಯ ತಂತ್ರವು ಈಗ ಅವ್ರಿಗೇನೆ ತೊಂದರೆಯಾಗಿದೆ. ಏಕೆಂದರೆ ಕಳೆದ ಕೆಲವು ದಶಕಗಳಿಂದ ಅಮೆರಿಕ ಸೇರಿದಂತೆ ಕೆಲವು ಶಕ್ತಿಶಾಲಿ ರಾಷ್ಟ್ರಗಳು ತಮ್ಮ ಆಧಿಪತ್ಯವನ್ನ ವಿಶ್ವದ ಮೇಲೆ ಹೇರ್ತಾ ಇದ್ವು. ಆ ಆಧಿಪತ್ಯ ಈಗ ಕೊನೆಗೊಂಡಿದೆ ಹಾಗಂತ ನಾನ್ ಹೇಳ್ತಿಲ್ಲ. ಈಗ ಭಾರತವು ಈ ವಿಷಯವನ್ನ ಬಹಿರಂಗವಾಗಿ ಹೇಳ್ತಾ ಇದೆ. ಮತ್ತು ಆಶ್ಚರ್ಯಕರ ಸಂಗತಿ ಏನಂದ್ರೆ ಈಗ ಚೀನಾವು ಸಹ ಭಾರತದ ಭಾಷೆಯನ್ನ ಮಾತಾಡ್ತಿದೆ ಮತ್ತು ರಷ್ಯಾವು ಈ ಬದಲಾವಣೆಗೆ ಸಾಕ್ಷಿಯಾಗಿದೆ. ನೋಡಿ ಸ್ನೇಹಿತರೆ, ಈ ಎಲ್ಲಾ ವಿಷಯಗಳು ಈಗ ನಿಧಾನವಾಗಿ ನಡೀತಿಲ್ಲ, ಬಹಿರಂಗವಾಗಿ ನಡೀತಾ ಇವೆ. ಇದು ಬಹಳಷ್ಟು ನಿರೀಕ್ಷೆಯಂತೆ ಇತ್ತು. ಆದ್ರೆ ನಿಜವಾದ ಆಘಾತವು ಬಂದಿದ್ದು ಅಮೆರಿಕದ ಒಬ್ಬ ಉನ್ನತ ಆರ್ಥಿಕ ತಜ್ಞ, ರಷ್ಯಾ ಯುಕ್ರೇನ್ ಯುದ್ಧದ ಬಗ್ಗೆ ಆಳವಾದ ಜ್ಞಾನವಿರುವ ವ್ಯಕ್ತಿ ಅಮೆರಿಕದ ಆಧಿಪತ್ಯದ ಯುಗ ಈಗ ಕೊನೆಗೊಂಡಿದೆ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ಆರ್ಥಿಕ ತಜ್ಞರ ಹೆಸರು ಜೆಫರಿ ಸ್ಯಾಕ್ಸ್. ಅಮೆರಿಕದ ಉನ್ನತ ಚಿಂತಕರಲ್ಲಿ ಇವರು ಕೂಡ ಒಬ್ರು. ಅವರು ಅಮೆರಿಕದ ಆಧಿಪತ್ಯದ ಅಂತ್ಯವನ್ನ ಘೋಷಿಸಿದ್ದು ಮಾತ್ರವಲ್ಲ, ಜೊತೆಗೆ ಭಾರತ ಮತ್ತು ಚೀನಾದಂತಹ ಉಗಮಗೊಳ್ತಿರುವ ಶಕ್ತಿಗಳ ಪ್ರಗತಿಯನ್ನ ಅಮೆರಿಕವು ಈಗ ಜೀರ್ಣಿಸಿಕೊಳ್ಳಲು ಸಾಧ್ಯವಾಗ್ತಿಲ್ಲ ಎಂದು ಅವರು ಹೇಳ್ಕೊಂಡಿದ್ದಾರೆ. ಈ ಘಟನೆಗಳ ಚಿತ್ರವನ್ನ ಮತ್ತು ಭಾರತದ ತಂತ್ರವನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋಣ. ಆದ್ರೆ ಮುಂದುವರಿಯೋದಕ್ಕೂ ಮೊದಲು ನಿಮ್ಗೆ ನಾವು ಕೊಡುವ ಮಾಹಿತಿ ಇಷ್ಟವಾದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಏಕೆಂದ್ರೆ ಇದು ನಿಮ್ಗೆ ಒಂದು ಕ್ಷಣದ ಕೆಲಸವಾದ್ರೂ ಕೂಡ ಇದರಿಂದ ನಮ್ಗೆ ತುಂಬಾನೇ ದೊಡ್ಡ ಸಹಾಯವಾಗುತ್ತೆ. ಗೆಳೆಯರೇ, ಇದೆಲ್ಲವೂ ಯಾವುದೇ ವದಂತಿ ಅಲ್ಲ, ನಿನ್ನೆಯ ಮುಖ್ಯಾಂಶಗಳು ಇವು. ಇದರಲ್ಲಿ ಆಶ್ಚರ್ಯಕರ ಅಂಶವೇನೆಂದ್ರೆ ಭಾರತ ಮತ್ತು ಚೀನಾವು ಈಗ ಒಂದೇ ರೀತಿಯ ಭಾಷೆಯಲ್ಲಿ ಉತ್ತರಿಸ್ತಾ ಇದೆ. ಭಾರತ ಮತ್ತು ಚೀನಾ ಎರಡೂ ದೇಶಗಳು ಡೊನಾಲ್ಡ್ ಟ್ರಂಪ್ ನ ಹೇಳಿಕೆಗೆ ಪ್ರತಿಕ್ರಿಯೆಯಾಗಿ ತಿರುಗೇಟನ್ನ ನೀಡಿದೆ. ಅವರು ಅಮೆರಿಕಾಗೆ ನೇರ ಎಚ್ಚರಿಕೆಯನ್ನ ನೀಡಿದ್ದಾರೆ. ನಾವು ನಮ್ಮ ಸಾರ್ವಭೌಮತ್ವದೊಂದಿಗೆ ರಾಜಿ ಮಾಡ್ಕೊಳ್ಳೋದಿಲ್ಲ. ನೀವು ಏನೇ ಹೇಳಿದ್ರು ಸಹ ರಷ್ಯಾದಿಂದ ಕಡಿಮೆ ಬೆಲೆಯ ಕಚ್ಚಾ ತೈಲವನ್ನ ಖರೀದಿಸೋದು ನಿಲ್ಸೋದಿಲ್ಲ. ಟ್ರಂಪ್ ತೆರಿಗೆ ವಿಧಿಸುವ ಬೆದರಿಕೆ ಹಾಕಿದ ತಕ್ಷಣ ರಷ್ಯಾದ ವಿದೇಶಾಂಗ ಸಚಿವಾಲಯವು ಕಣಕ್ಕಿಳಿತು. ಅವರ ಸ್ಪಷ್ಟ ಶಬ್ದಗಳಲ್ಲಿ ಅಮೆರಿಕವನ್ನ ಟೀಕಿಸಿದ್ರು ಮತ್ತು ಅಮೆರಿಕವು ತನ್ನ ಕ್ಷೀಣಿಸುತ್ತಿರುವ ಶಕ್ತಿಯನ್ನ ಒಪ್ಪಿಕೊಳ್ಳಲು ಸಾಧ್ಯವಾಗದೆ ತೆರಿಗೆಯ ಬೆದರಿಕೆಯ ಮೂಲಕ ವಿಶ್ವದ ಮೇಲೆ ಒತ್ತಡ ಹೇರಲು ಪ್ರಯತ್ನಿಸ್ತಾ ಇದೆ ಎಂದು ಅವರು ಹೇಳಿದ್ರು. ತದನಂತರ ಕ್ರೆಮ್ಲಿನ್ ನ ಸ್ಪೋಕ್ಸ್ ಪರ್ಸನ್ ದಿಮಿತ್ರಿ ಪೋಸ್ಕೋ ಅವರು ಟ್ರಂಪ್ಗೆ ನೇರ ಸವಾಲು ಹಾಕಿದ್ರು. ಅಮೆರಿಕವು ಎಷ್ಟೇ ಪ್ರಯತ್ನಿಸಿದ್ರು ಅವರು ಯಾವುದೇ ದೇಶವನ್ನ ತನ್ನ ವಾಣಿಜ್ಯ ಪಾಲುದಾರನನ್ನ ಬದಲಾಯಿಸಿ ಅಂತ ಒತ್ತಾಯಿಸಲು ಸಾಧ್ಯವಿಲ್ಲ. ಅಂದ್ರೆ ಭಾರತ ಮತ್ತು ರಷ್ಯಾದ ತೈಲ ಒಪ್ಪಂದ ಹೇಗಿತ್ತೋ ಹಾಗೆ ಇರುತ್ತೆ. ಅಮೆರಿಕ ಏನು ಮಾಡಿದ್ರು ಯಾವುದೇ ಫರಕ್ ಇರೋದಿಲ್ಲ. ಈಗ ಒಮ್ಮೆ ಯೋಚಿಸಿ, ಭಾರತ, ಚೀನಾ ಮತ್ತು ರಷ್ಯಾ ಈ ಮೂರು ಶಕ್ತಿಶಾಲಿ ದೇಶಗಳು ಒಂದೇ ಧ್ವನಿಯಲ್ಲಿ ಮಾತಾಡ್ತಿವೆ. ಇದು ಅಮೆರಿಕದ ಆಧಿಪತ್ಯದ ಅಂತ್ಯದ ಅತಿ ದೊಡ್ಡ ಧ್ವನಿ ಎಂದೇ ಹೇಳಬಹುದು. ಟೈಮ್ಸ್ ಆಫ್ ಇಂಡಿಯಾವು ತನ್ನ ಆರ್ಟಿಕಲ್ ಅಲ್ಲಿ ಸ್ಪಷ್ಟವಾಗಿ ಹೇಳ್ಕೊಂಡಿದೆ, ಟ್ರಂಪ್ರ ಆಧಿಪತ್ಯವನ್ನ ಎದುರಿಸಲು ಸಿದ್ಧವಾಗಿವೆ. ರಷ್ಯಾ, ಭಾರತ ಮತ್ತು ಚೀನಾವು ತ್ರಿಕೋನವನ್ನ ರಚಿಸಿ ಟ್ರಂಪ್ ನ ಆಧಿಪತ್ಯವನ್ನ ಎದುರಿಸಲು ಸಿದ್ಧವಾಗಿವೆ. ಟ್ರಂಪ್ ರನ್ನ ಕಾರ್ಟೂನ್ಗಳ ಮೂಲಕ ಈ ರೀತಿಯಲ್ಲಿ ಚಿತ್ರಿಸಲಾಗ್ತಿದೆ. ಕಳೆದ ಬೆಳಿಗ್ಗೆ ಜೆಫರಿ ಸ್ಯಾಕ್ಸ್ ಅವರು ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಪಾಶ್ಚಿಮಾತ್ಯ ಆಧಿಪತ್ಯವು ಈಗ ಇತಿಹಾಸವಾಗಲಿದೆ ಎಂದು ಘೋಷಿಸಿದ್ರು. ಅಮೆರಿಕವು ಈಗ ಯುಕ್ರೇನ್ಗೆ ಹೆಚ್ಚಿನ ಬೆಂಬಲವನ್ನ ನೀಡಲು ಸಾಧ್ಯವಿಲ್ಲ ಎಂದು ಅವರು ಹೇಳಿಕೊಂಡ್ರು. ಭಾರತ ಮತ್ತು ಚೀನಾದ ಆರ್ಥಿಕ ಶಕ್ತಿಯನ್ನ ಅಮೆರಿಕಾಗೆ ಈಗ ಸಹಿಸಲು ಸಾಧ್ಯವಾಗ್ತಿಲ್ಲ ಹಾಗೂ ಅಮೆರಿಕವು ಈ ಸತ್ಯವನ್ನು ಒಪ್ಪಿಕೊಳ್ಳಲು ವಿಫಲವಾಗಿದೆ ಎಂದು ಅವರು ಘೋಷಿಸಿದ್ರು. ಸ್ನೇಹಿತರೆ, ಈಗ ಇದ್ರ ಬಗ್ಗೆ ಇಂದು ನಾವು ಮಾತಾಡೋಣ. ಭಾರತ ಏನ್ ಹೇಳ್ತು, ಚೀನಾದ ನಿಲುವು ಏನಾಗಿತ್ತು, ರಷ್ಯಾ ಏನನ್ನ ಘೋಷಿಸಿತು ಮತ್ತು ಜೆಫರಿ ಸ್ಯಾಕ್ಸ್ ಅವರು ಅಮೆರಿಕದ ಆಧಿಪತ್ಯದ ಮೇಲೆ ಯಾವ ಕಟುವಾದ ದಾಳಿಯನ್ನ ಮಾಡಿದ್ರು. ಈ ಪ್ರಶ್ನೆಗಳ ಜೊತೆಗೆ ಘಟನೆಗಳು ಇದೇ ವೇಗದಲ್ಲಿ ಮುಂದುವರ್ತಾ ಹೋದ್ರೆ ಇದರ ಪರಿಣಾಮ ಏನಾಗಿರುತ್ತದೆ ಎಂಬುದನ್ನ ಕೂಡ ಅರ್ಥ ಮಾಡ್ಕೊಳ್ಳೋಣ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಇಂದಿನ ಚರ್ಚೆಯನ್ನ ಪ್ರಾರಂಭಿಸೋಣ. ಈಗ ನಿಜವಾದ ಸುದ್ದಿಗೆ ಬರೋಣ. ಜುಲೈ 30ರಂದು ಡೊನಾಲ್ಡ್ ಟ್ರಂಪ್ ಒಂದು ದೊಡ್ಡ ಘೋಷಣೆ ಮಾಡಿದ್ರು. ಭಾರತವು ರಷ್ಯಾದಿಂದ ತೈಲ ಖರೀದಿಯನ್ನ ಮುಂದುವರಿಸಿದ್ರೆ ಭಾರತಕ್ಕೆ 25% ತೆರಿಗೆ ವಿಧಿಸಲಾಗುವುದು ಮತ್ತು ಹೆಚ್ಚುವರಿ ದಂಡವನ್ನು ಕೂಡ ವಿಧಿಸಲಾಗುವುದು ಎಂದು ಘೋಷಣೆ ಮಾಡಿದ್ರು. ಆದ್ರೆ ಸ್ನೇಹಿತರೆ, ವಿಷಯವು ಅಲ್ಲಿಗೆ ಕೊನೆಗೊಂಡಿಲ್ಲ. ಅಮೆರಿಕದ ಬೆದರಿಕೆಗಳ ಸರಣಿ ಮುಂದುವರಿತು. ಆಗಸ್ಟ್ 8ರವರೆಗೆ ಅವಧಿಯನ್ನ ನೀಡಲಾಯಿತು ಮತ್ತು ಭಾರತವು ರಷ್ಯಾದಿಂದ ತೈಲ ಖರೀದಿಯನ್ನ ನಿಲ್ಲಿಸದೇ ಇದ್ರೆ 500% ವರೆಗಿನ ದಂಡವನ್ನ ವಿಧಿಸಲಾಗುವುದು ಎಂದು ಟ್ರಂಪ್ ಹೇಳಿಕೊಂಡಿದ್ರು. ಭಾರತ ಮಾತ್ರವಲ್ಲ, ರಷ್ಯಾವನ್ನು ಟ್ರಂಪ್ ಬೆದರಿಸಿದ್ರು. ಒಂದು ವೇಳೆ ಅವರು ಯುಕ್ರೇನ್ ನ ಯುದ್ಧವನ್ನ ನಿಲ್ಲಿಸಿದ್ರೆ ಗಂಭೀರ ಪರಿಣಾಮಗಳನ್ನ ಎದುರಿಸಬೇಕಾಗಿ ಬರುತ್ತೆ. ಆದ್ರೆ ಸ್ನೇಹಿತರೆ, ಅಮೆರಿಕದ ಈ ತಂತ್ರವು ಕೆಲಸ ಮಾಡಲಿಲ್ಲ. ಭಾರತವು ತಕ್ಷಣವೇ ಪ್ರತಿದಾಳಿ ಮಾಡಿತು. ಭಾರತದ ವಿದೇಶಾಂಗ ಸಚಿವಾಲಯವು ಟ್ರಂಪ್ ನ ಈ ಬೆದರಿಕೆಗಳನ್ನ ಅನುಚಿತ ಎಂದು ಕರೆದಿದೆ. ಅಷ್ಟೇ ಅಲ್ಲ, ಭಾರತವು ಇನ್ನೂ ಕಠಿಣವಾದ ಉತ್ತರವನ್ನ ನೀಡಿತು. ಏನೇ ಆಗ್ಲಿ, ಭಾರತವು ತನ್ನ ರಾಷ್ಟ್ರೀಯ ಹಿತಾಸಕ್ತಿಗಳು ಮತ್ತು ಆರ್ಥಿಕ ಭದ್ರತೆಯನ್ನ ರಕ್ಷಿಸಲು ಎಲ್ಲಾ ಅಗತ್ಯ ಕ್ರಮಗಳನ್ನ ತೆಗೆದುಕೊಳ್ಳುತ್ತದೆ. ಭಾರತವು ಸ್ಪಷ್ಟವಾಗಿ ಹೇಳ್ತು, ನಮ್ಮ ವಿದೇಶಾಂಗ ನೀತಿಯು ಯಾವುದೇ ಮೂರನೇ ವ್ಯಕ್ತಿಯ ಆಲೋಚನೆ ಮೇಲೆ ಇರೋದಿಲ್ಲ, ಬದಲಿಗೆ ನಮ್ಮ ಸಾರ್ವಭೌಮತ್ವ ಮತ್ತು ಹಿತಾಸಕ್ತಿಗಳ ಮೇಲೆ ಆಧಾರಿತವಾಗಿದೆ. ಈಗ ಒಂದು ಆಸಕ್ತಿದಾಯಕ
ವಿಷಯವೇನೆಂದ್ರೆ ಚೀನಾ ಕೂಡ ಅಮೆರಿಕಾಗೆ ಭಾರತವು ನೀಡಿದ ಅದೇ ಉತ್ತರವನ್ನ ನೀಡಿತು. ಅಮೆರಿಕವು ಚೀನಾದ ಮೇಲೆ ಒತ್ತಡ ಹೇರಿ ರಷ್ಯಾ ಮತ್ತು ಇರಾನ್ ಇಂದ ತೈಲ ಖರೀದಿ ಮಾಡಬಾರದು ಅಂತ ಒತ್ತಾಯಿಸಿತು. ಅದಕ್ಕೆ ಚೀನಾವು ಸ್ಪಷ್ಟವಾಗಿ ನಿರಾಕರಿಸಿತು. ನಾವು ನಮ್ಮ ಇಂಧನ ನೀತಿಯನ್ನ ನಾವೇ ನಿರ್ಧರಿಸ್ತೇವೆ, ಯಾರು ನಮ್ಮನ್ನ ಬೆದರಿಸಲು ಸಾಧ್ಯವಿಲ್ಲ ಅಂತ ಚೀನಾದ ವಿದೇಶಾಂಗ ಸಚಿವಾಲಯವು ಸ್ಪಷ್ಟವಾಗಿ ಹೇಳಿತು. ಯಾವುದೇ ಬೆದರಿಕೆಯ ಒತ್ತಡಕ್ಕೂ ಕೆಲಸ ಮಾಡೋದಿಲ್ಲ. ಚೀನಾವು ತನ್ನ ಸಾರ್ವಭೌಮ ಹಿತಾಸಕ್ತಿಗಳು ಮತ್ತು ಅಭಿವೃದ್ಧಿಗಾಗಿ ದೃಢವಾಗಿ ನಿಲ್ಲುತ್ತೆ. ಅಷ್ಟೇ ಅಲ್ಲ, ಅಮೆರಿಕದ ಖಜಾನೆಯ ಕಾರ್ಯದರ್ಶಿಯು ಚೀನಾ ಭೇಟಿಗೆ ತೆರಳಿದಾಗ ಅಮೆರಿಕವು 100% ತೆರಿಗೆ ವಿಧಿಸಿದ್ರು ಕೂಡ ನಾವು ನಮ್ಮ ಇಂಧನ ಸ್ವಾತಂತ್ರ್ಯದೊಂದಿಗೆ ರಾಜಿ ಮಾಡಿಕೊಳ್ಳೋದಿಲ್ಲ. ಕೊನೆಗೆ ರಷ್ಯಾದ ವಿದೇಶಾಂಗ ಸಚಿವಾಲಯ ಹೀಗೆ ಹೇಳಿದ್ರು, ಅಮೆರಿಕದ ಈ ತೆರಿಗೆ ವಿಧಿಸುವಿಕೆ ಮತ್ತು ಬೆದರಿಕೆಯು ಚಿಂತನೆಯೇ ಆಗಿದೆ. ಅಮೆರಿಕ ಇಂದಿಗೂ ವಿಶ್ವವನ್ನ ತನ್ನ ಕಾಲೋನಿ ಎಂದು ಭಾವಿಸ್ತಾ ಇದೆ ಹಾಗೂ ತನ್ನ ಕ್ಷೀಣಿಸ್ತಾ ಇರುವ ಶಕ್ತಿಯನ್ನ ರಕ್ಷಿಸಲು ಹಲವು ರೀತಿಯಲ್ಲಿ ಪ್ರಯತ್ನಿಸ್ತಾ ಇದೆ. ಅವರು ಹೇಳಿದ್ರು, ಅಮೆರಿಕವು ತನ್ನ ಆಧಿಪತ್ಯ ಕೊನೆಗೊಳ್ಳುವ ಭಯದಿಂದ ಕಂಗೆಟ್ಟಿದೆ, ಏಕೆಂದ್ರೆ ಇಂದಿನ ಹೊಸ ವಿಶ್ವ ವ್ಯವಸ್ಥೆಯು ಬಹು ಕೇಂದ್ರಿತವಾಗಿದೆ. ಇದರಿಂದಾಗಿ ಅಮೆರಿಕದ ಏಕಾಧಿಪತ್ಯವು ಈಗ ಚಾಲನೆಯಲ್ಲಿ ಇರೋದಿಲ್ಲ ಎಂದು ಹೇಳಿದ್ರು. ತಕ್ಷಣವೇ ದಿಮಿತ್ರಿ ಪೋಸ್ಕೋ ಮತ್ತೆ ಒತ್ತಿ ಹೇಳಿದ್ರು, ಅಮೆರಿಕವು ಎಷ್ಟೇ ಪ್ರಯತ್ನಿಸಿದ್ರು ಕೂಡ ಯಾವುದೇ ದೇಶವನ್ನ ತನ್ನ ವಾಣಿಜ್ಯ ಪಾಲುದಾರನನ್ನ ಬದಲಾಯಿಸುವಂತೆ ಒತ್ತಾಯಿಸಲು ಸಾಧ್ಯವಿಲ್ಲ ಅಂತ. ಸ್ನೇಹಿತರೆ, ಇಲ್ಲಿ ಒಂದು ವಿಷಯವು ಸಂಪೂರ್ಣವಾಗಿ ಸ್ಪಷ್ಟವಾಗಿದೆ. ವಿಶ್ವ ವ್ಯವಸ್ಥೆಯು ಅಂದ್ರೆ ವಿಶ್ವ ಕ್ರಮವು ವೇಗವಾಗಿ ಬದಲಾಗ್ತಿದೆ ಮತ್ತು ಈ ಬದಲಾವಣೆಯನ್ನ ಈಗ ಅಮೆರಿಕದ ಆರ್ಥಿಕ ತಜ್ಞರೇ ಬಹಿರಂಗವಾಗಿ ಒಪ್ಪಿಕೊಳ್ತಿದ್ದಾರೆ. ಸ್ಪಷ್ಟ ಶಬ್ದಗಳಲ್ಲಿ ಹೇಳಿದ್ದಾರೆ, ಅಮೆರಿಕದ ಆಧಿಪತ್ಯದ ಯುಗವು ಈಗ ಕೊನೆಗೊಂಡಿದೆ. ಅಮೆರಿಕವು ಈ ವಾಸ್ತವವನ್ನು ಒಪ್ಪಿಕೊಳ್ಳಲು ಸಾಧ್ಯವಾಗದೆ ನಿಷೇಧದ ದ್ವಾರದಲ್ಲಿ ಜೀವಿಸ್ತಾ ಇದೆ. ಆದರೆ ಸತ್ಯವೇನೆಂದ್ರೆ ಅದರ ವರ್ಚಸ್ಸು ಕೊನೆಗೊಳ್ಳುತ್ತಿದೆ. ಜೆಫರಿ ಸ್ಯಾಕ್ಸರ ಸಂಪೂರ್ಣ ಭಾಷಣದಲ್ಲಿ ಹಲವು ಗಮನಾರ್ಹ ವಿಷಯಗಳಿದ್ವು. ಅವರು ಈ ಹಿಂದೆಯೂ ಯುರೋಪಿಯನ್ ಯೂನಿಯನ್ಗೆ ಸ್ಪಷ್ಟವಾಗಿ ಹೇಳಿದ್ರು, ಈಗ ಸಮಯ ಬಂದಿದೆ. ಯುರೋಪ್ ಅಮೆರಿಕದ ನೆರವಿನಿಂದ ಹೊರಬಂದು ಚೀನಾ, ಭಾರತ, ಇರಾನ್, ರಷ್ಯಾದಂತಹ ದೇಶಗಳೊಂದಿಗೆ ತನ್ನ ಸ್ವತಂತ್ರ ತಂತ್ರವನ್ನ ರೂಪಿಸಬೇಕು ಅಂತ. ಆದ್ರೆ ಈ ಟಾರಿಫ್ ರೀತಿಯ ಒತ್ತಡ ನೀತಿಗಳು ಈಗ ವಿಫಲವಾಗಿವೆ, ಏಕೆಂದ್ರೆ ಇಂದಿನ ವಿಶ್ವವು ಬಹುಕೇಂದ್ರಿತವಾಗಿದೆ ಮತ್ತು ಅಮೆರಿಕದ ಈ ತಂತ್ರಗಳು ಕೆಲಸ ಮಾಡೋದಿಲ್ಲ ಎಂದು ಅವರು ಎಚ್ಚರಿಕೆಯನ್ನ ಕೂಡ ನೀಡಿದ್ರು. ಇದನ್ನ ನೆನ್ಪಿಟ್ಕೊಳ್ಳಿ, ಇವರೇ ಆರ್ಥಿಕ ತಜ್ಞರು. ಟ್ರಂಪ್ ಭಾರತಕ್ಕೆ ದಂಡದ ಬೆದರಿಕೆ ಹಾಕಿದ ಮೊದಲ ದಿನದಿಂದಲೂ ಭಾರತವನ್ನ ಇವರು ಬೆಂಬಲಿಸ್ತಾನೆ ಬಂದಿದ್ದಾರೆ. ಆ ದಿನವೇ ಅವರು ಹೇಳಿದ್ರು, ಭಾರತವು ಭಯಪಡಬೇಕಾದ ಅಗತ್ಯವಿಲ್ಲ. ಟ್ರಂಪ್ ಈ ಬಾರಿಯೂ ಸಹ ಈ ಹಿಂದಿನಂತೆ ಸೋಲ್ತಾರೆ. ಭಾರತವು ರಷ್ಯಾ ಮತ್ತು ಚೀನಾದೊಂದಿಗೆ ತನ್ನ ವಾಣಿಜ್ಯವನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರದು ಎಂದು ಅವರು ಭಾರತಕ್ಕೆ ಸಲಹೆಯನ್ನ ನೀಡಿದ್ರು. ಈಗ ಅದೇ ವ್ಯಕ್ತಿಯು ಅಮೆರಿಕದ ಆಧಿಪತ್ಯದ ಅಂತ್ಯವನ್ನ ಘೋಷಿಸಿದ್ದಾರೆ. ಈಗ ಪ್ರಶ್ನೆ ಏನಂದ್ರೆ, ಈ ಕತೆ ಇಲ್ಲಿಗೆ ಕೊನೆಗೊಳ್ಳುತ್ತೆ ಅಥವಾ ಇದರ ಪರಿಣಾಮವು ಬೇರೆಯೇ ಆಗಿರುತ್ತದೆ? ಉತ್ತರವು ಸ್ಪಷ್ಟವಾಗಿದೆ ಸ್ನೇಹಿತರೆ. ಭಾರತ ಮತ್ತು ಚೀನಾವು ತಮ್ಮ ಸಾರ್ವಭೌಮತ್ವವನ್ನ ಅತ್ಯಂತ ಪ್ರಮುಖವೆಂದು ಪರಿಗಣಿಸುತ್ತವೆ ಮತ್ತು ಯಾವುದೇ ಹೆಚ್ಚುವರಿ ತೆರಿಗೆಯು ಅವರನ್ನ ಭಯಭೀತಿಗೊಳಿಸಲು ಸಾಧ್ಯವಿಲ್ಲ. WTOದಲ್ಲಿ ಕೆಲಸ ಮಾಡಿದ ಚೀನಾದ ಒಂದು ಉನ್ನತ ಚಿಂತನಾ ಸಂಸ್ಥೆಯ ಪ್ರಮುಖ ವಿದ್ವಾಂಸರು ಹೇಳಿದ್ದಾರೆ, ಭಾರತ ಮತ್ತು ಚೀನಾವು ಅಮೆರಿಕದ ಈ ಬೆದರಿಕೆಗಳಿಗೆ ಬಗ್ಗೋರಲ್ಲ. ರಷ್ಯಾ ಯುಕ್ರೇನ್ ಯುದ್ಧವನ್ನು ನಿಲ್ಲಿಸಲು ಬಯಸಿದ್ರೆ ಅವರು ಭಾರತ ಮತ್ತು ಚೀನಾದ ಮೇಲೆ ಒತ್ತಡ ಹೇರಬೇಕಾಗಿಲ್ಲ, ಬದಲಿಗೆ ಕೂಟನೀತಿಯ ಮಾರ್ಗಗಳನ್ನ ಹೂಡಬೇಕಾಗುತ್ತೆ. ಇದೇ ಅಮೆರಿಕದ ಆಧಿಪತ್ಯದ ದೌರ್ಬಲ್ಯವನ್ನ ಸೂಚಿಸುತ್ತೆ. ನೆನಪಿಡಿ, ಟ್ರಂಪ್ ಅವರು ಚುನಾವಣೆಯ ಮೊದಲು ಹೇಳಿದ್ರು, ನಾನು ಅಧಿಕಾರಕ್ಕೆ ಬಂದ್ರೆ 2 ದಿನಗಳಲ್ಲಿ ರಷ್ಯಾ ಯುಕ್ರೇನ್ ಯುದ್ಧವನ್ನ ಕೊನೆಗೊಳಿಸ್ತೇನೆ. ಆದ್ರೆ ಈಗ 6 ರಿಂದ 7 ತಿಂಗಳೇ ಕಳೆದೋದ್ವು, ಯಾವುದೇ ಫಲಿತಾಂಶವಿಲ್ಲ. ಒಂದ್ ವೇಳೆ ಅವರು ಮಾಡ್ತಾ ಇರುವ ಪ್ರಯತ್ನಗಳೆಲ್ಲವೂ ವಿಫಲವಾಗುತ್ತಿರುವಂತೆ ಕಾಣ್ತಾ ಇವೆ. ಹಾಗಾದ್ರೆ ಸ್ನೇಹಿತರೆ, ಈಗ ನಿಮ್ಮೇಲೆ ಬಿಟ್ಟಿದೆ. ಅಮೆರಿಕದ ಸಮಯ ಈಗ ಮುಗ್ದಿದೆ ಎಂದು ನಿಮ್ಗೂ ಅನಿಸ್ತಾ ಇದೆಯೇ? ಭಾರತ ಮತ್ತು ಚೀನಾದ ಯುಗ ಈಗ ಆರಂಭವಾಗಲಿದೆ. ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಖಂಡಿತವಾಗಿಯೂ ತಿಳಿಸಿ. ಧನ್ಯವಾದಗಳು ಸ್ನೇಹಿತರೆ, ಮತ್ತು ಈ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಈ ಮಾಹಿತಿಯನ್ನ ತಲುಪಿಸಿ. ಜೊತೆಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ. ಮತ್ತೊಂದು ಆಸಕ್ತಿಕರ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.